ಇನ್ನು ಪ್ರಾಂಶುಪಾಲರ ಕಚ್ಚಾಟದಿಂದ ಅಂಕಪಟ್ಟಿಗಾಗಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಪರೀಕ್ಷಾ ಶುಲ್ಕ ವಸೂಲಿ ಮಾಡಿದ್ರೂ ಕೂಡ ಬೀದರ್ನ ಔರಾದ್ನ ಫಸ್ಟ್ ಗ್ರೇಡ್ ಪದವಿ ಕಾಲೇಜು ಕಲಬುರಗಿ ವಿವಿಗೆ ಈ ಒಂದು ಫೀಸ್ ಅನ್ನು ಕಟ್ಟಿಲ್ಲ. ಹೀಗಾಗಿ ವಿವಿ ಅಂಕಪಟ್ಟಿಯನ್ನು ಕೊಟ್ಟಿಲ್ಲ. ಇದರಿಂದಾಗಿ 2 ವರ್ಷ ಕಳೆದರೂ ಕೂಡ ಅಂಕಪಟ್ಟಿ ಸಿಗದೆ ಔರಾದ್ನ ಫಸ್ಟ್ ಗ್ರೇಡ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಇನ್ನು ಮಾರ್ಕ್ಸ್ ಕಾರ್ಡ್ಗಳಿಗಾಗಿ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. 8 ದಿನಗಳ ಒಳಗಾಗಿ ಅಂಕಪಟ್ಟಿಯನ್ನ ಕೊಡದೇ ಇದ್ರೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ಇದೀಗ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಸರ್, ಔರಾದ್ ಪಟ್ಟಣದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಮೊಟ್ಟ ಮೊದಲಾಗಿ ಅಲ್ಲಿ ಬರ್ತಕ್ಕಂಥ ಮಕ್ಕಳು ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು ವ್ಯಾಸಂಗ ಮಾಡ್ತಕ್ಕಂಥ ಒಂದು ಮಹಾವಿದ್ಯಾಲಯದಲ್ಲಿ 2022-23ನೇ ಸಾಲಿನಲ್ಲಿ ಏನು ಪಾಸ್ಔಟ್ ಆಗಿದ್ದಾರೆ ವಿದ್ಯಾರ್ಥಿಗಳು. BA ಮತ್ತು BSc BCom 3 ಒಂದು ವಿಭಾಗಗಳಲ್ಲಿ ಅಲ್ಲಿ ವ್ಯಾಸಂಗ ಮಾಡ್ತಾರೆ ವಿದ್ಯಾರ್ಥಿಗಳು. ಅಲ್ಲಿ 2022 ಮತ್ತು 23ನೇ ಸಾಲಿನಲ್ಲಿ ಏನು ಪಾಸ್ಔಟ್ ಆಗಿದ್ದಾರೆ ಸ್ಟೂಡೆಂಟ್ಸ್ಗಳು, BA ಮತ್ತು BScಯಲ್ಲಿ ಸುಮಾರು 400ಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಇವತ್ತು ಅವರು ಪಾಸಾಗಿ 2 ವರ್ಷ ಆಯಿತು. ಇವತ್ತಿನವರೆಗೆ ಅವರಿಗೆ ಅಂತಿಮ ವರ್ಷದ 5ನೇ ಸೆಮ್ಮು ಮತ್ತು 6ನೇ ಸೆಮ್ಮಿನ ಅಂಕಪಟ್ಟಿ ಇವತ್ತಿನವರೆಗೆ ಸಿಕ್ಕಿಲ್ಲ. ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಇವತ್ತೇನಪ್ಪ ಅಂದರೆ ಈಗಿರ್ತಕ್ಕಂತಹ ಪ್ರಾಂಶುಪಾಲರಾದಂತಹ ಶ್ರೀಮತಿ ಅಂಬಿಕಾ ಕೋತ್ಮಿರಿ ಮೇಡಮ್ ಅವರಿಗೆ ವಿದ್ಯಾರ್ಥಿಗಳು ವಿಚಾರಣೆ ಮಾಡಿದಾಗ, ಮೇಡಮ್ ಏಕೆ ಈ ಸಮಸ್ಯೆ ಆಗ್ತಾ ಇದೆ, ಅವ್ರು ಏನು ಹೇಳ್ತಾರೆ, ಹಳೆ ಪ್ರಿನ್ಸಿಪಲ್ರು ನೆಪ ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.